ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕ್ಷಣದಲ್ಲಿ ಒಂದು ವಿಡಿಯೋದಲ್ಲಿ ಮಾಧ್ಯಮದೊಂದಿಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ನೀವು ಮಾಧ್ಯಮದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಈಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೆಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಿ ಈ ಒಂದು ವಿಷಯವನ್ನು ಇಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ನಾನು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ ನಮಗೆ ಅಧಿಕೃತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಾಗ ಮಾತ್ರ ಅದು ಅಧಿಕೃತವಾದ ಮಾಹಿತಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟವರು ಹೇಳಿಕೆ ಕೊಟ್ಟವರು ಅಷ್ಟೇ. ಈಗ ಅದಕ್ಕೆ ಸಂಬಂಧಪಟ್ಟ ಮುಖ್ಯಸ್ಥರು ಕೂಡ ಅವರೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವರೇ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅದ್ರ ಬಗ್ಗೆ ಎರಡು ಮಾತಲಿಲ್ಲ, ನಾವು ಅದನ್ನ ನಂಬಲೇಬೇಕಾಗುತ್ತೆ. ಓಕೆನಾ? ಹಾಗಾಗಿ ಯಾವುದೇ ಮುಖಂಡರಾಗ್ಲಿ ಯಾವುದೇ ಶಾಸಕರಿಗಾಗ್ಲಿ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳ ಬಗ್ಗೆ ನೀವು ಅಪಸ್ವರವನ್ನ ನುಡಿಬೇಡಿ, ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ. ಓಕೆನಾ? ಅದರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ. ಅದರಲ್ಲೂ ಮೀಡಿಯಾದವರು ಕೇಳ್ತಾರೆ, ನೀವು ಈಗ ಗ್ಯಾರಂಟಿಯಲ್ಲಿ ಸ್ವಲ್ಪ ಹಣ ಉಳಿತಾಯ ಮಾಡಲಿಕ್ಕಾಗಿ ಬಿಪಿಎಲ್ ಕಾರ್ಡ್ನವರಿಗೆ ಮಾತ್ರ ಕೊಡ್ತೀರಂತೆ, ಹೌದಾ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾವ ರೀತಿ ಇಲ್ಲಿಯೂ ಈ ಕ್ಷಣದವರೆಗೂ ಕೂಡ ಯಾವ ರೀತಿಯಾಗಿ ನಡ್ಕೊಂಡು ಬಂದಿದೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ಅದೇ ರೀತಿಯಾಗಿ ಮುಂದುವರಿಸ್ತೀವಿ. ಬಿಪಿಎಲ್ ಕಾರ್ಡ್ನವರಿಗಾಗಲಿ ಎಪಿಎಲ್ ಕಾರ್ಡ್ನವರಿಗೆ ಅಂತ ಹೇಳಿ ವಿಭಜನೆ ಮಾಡೋದಿಲ್ಲ. ಯಾವ ರೀತಿ ಈಗ ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ಬದಲಾವಣೆಯನ್ನ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಾಗೆ ನಾವು ಮಾಡಿಲ್ಲ. ಖಂಡಿತವಾಗ್ಲೂ ಈಗ ಆಸ್ ಇಟ್ ಈಸ್ ಹೇಗಿದೆ ಅದೇ ರೀತಿ ಮುಂದುವರಿಸ್ತೀವಿ. ಯಾರ್ಯಾರಿಗೆ ನಾವು ಕೊಡ್ತಾ ಇದೀವಿ ಅದೇ ರೀತಿ ಮುಂದುವರಿಸ್ತೀವಿ ಅಂತಾನೂ ಕೂಡ ಸ್ಪಷ್ಟನೆಯನ್ನ ಕ್ಲಾರಿಟಿಯನ್ನ ಈ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಎಪಿಎಲ್ ಕಾರ್ಡ್ ಇದ್ರು ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ನಿಮ್ಮ ಹತ್ರ ಬಿಪಿಎಲ್ ಕಾರ್ಡ್ ಇದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾವುದೇ ತೊಂದರೆ ಕೂಡ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಈಗ 11ನೇ ಕಂತು 70% ಹೆಚ್ಚು ಜನರಿಗೆ 11ನೇ ಕಂತು ಬಿಡುಗಡೆ ಆಗಿದೆ. ಇನ್ನು ಕೂಡ 30% ಜನರಿಗೆ ಬರೋದು ಬಾಕಿ ಇದೆ. ಇನ್ನ ಆಗಸ್ಟ್ 20ನೇ ತಾರೀಕುವರೆಗೂ ಕೂಡ 25ನೇ ತಾರೀಕುವರೆಗೂ ಕೂಡ ಬರ್ತಾ ಹೋಗುತ್ತೆ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಶೀಘ್ರದಲ್ಲಿ ಎಲ್ಲರ ಖಾತೆಗೂ ಬಿಡುಗಡೆ ಆಗುತ್ತೆ. ಇನ್ನು 12ನೇ ಕಂತಿನ ಬಗ್ಗೆ ಹೇಳಬೇಕು ಅಂದ್ರೆ 12ನೇ ಕಂತು ಇದು ನಿಮಗೆ 12, 13 ಅಂತಲ್ಲ, ಯಾವುದೇ ಹಣ ಬಿಡುಗಡೆ ಆಗಿ ಈಗ 15ನೇ ತಾರೀಕೆ ಬಿಡುಗಡೆ ಮಾಡ್ತಾ ಹೋದ್ರೆ ಇನ್ನು 15 ದಿವಸ ಬೇಕು. ಇದು 11ನೇ ಕಂತು ಮುಗಿತಾ ಇದ್ದಾಗೆ 12ನೇ ಕಂತಿಗೂ ಕೂಡ ಯಾವುದೇ ಹೊಸದಾಗಿ ಹಣ ಹೊಂದಿಸುವಂತ ಅಗತ್ಯ ಇಲ್ಲ. ಎಲ್ಲವೂ ಕೂಡ ರೆಡಿ ಇದೆ. ಈ 11ನೇ ಕಂತಿನ ಮುಗಿತಿದ್ದಂಗೆ 12ನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಓಕೆನಾ? ಇದ್ರ ಬಗ್ಗೆನೂ ಕೂಡ ನಿಮಗೆ ಆಲ್ರೆಡಿ ನಾನು ವಿಡಿಯೋನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡಿ. ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯಿನ್ ಆಗಿ ನೋಡಿ. ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗೆ ಫಾಲೋ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.